ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 13-14 ದಿನ ಆಯಿತು. ಆದರೂ ಕೂಡ ಇದುವರೆಗೂ ಪತ್ತೆ ಇಲ್ಲ. ನೋಡಿ, ಈಗ 14 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆಯನ್ನು ಆಟ ಆಡಿಸ್ತಾ ಇದ್ದಾನೆ. ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಈಗ SIT ಟೀಮ್ ಕೂಡ ಪ್ಲಾನಿಂಗ್ ಮಾಡ್ತಾ ಇರುವಂಥದ್ದು. SIT ರಚನೆಯಾಗಿ 15 ದಿನ ಆದರೂ ಕೂಡ ಪ್ರಜ್ವಲ್ ನಾಪತ್ತೆ ಆಗಿದ್ದಾನೆ. ಸೊ SIT ನೋಟಿಸ್ ಕೊಟ್ಟಿದ್ರು ಕೂಡ ಪ್ರಜ್ವಲ್ ಇಲ್ಲಿ ಕೇರೆ ಮಾಡ್ತಿಲ್ಲ. ಕಾಲಾವಕಾಶ ಮುಗಿದ್ರೂ ಕೂಡ ವಾಪಸ್ ಬರ್ತಾ ಇಲ್ಲ. ಎಲ್ಲಿ ಹೋದ್ರು ಅನ್ನುವಂಥ ಪ್ರಶ್ನೆ. ಸೊ ನೋಟಿಸ್ಗೆ 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ರು ಪ್ರಜ್ವಲ್. 7 ದಿನ ಆಯಿತು, ಗಡುವು ಮುಗೀತು. ಸೊ ಇನ್ನೆಷ್ಟು ದಿನ ಬೇಕು ಅಂತೇಳಿ. ಸೊ ಈಗ ನೋಟಿಸ್ ಜಾರಿ ಆದ ತಕ್ಷಣ 7 ದಿನಗಳ ಒಳಗಡೆ ವಿಚಾರಣೆಗೆ ಹಾಜರಾಗ್ತೀನಿ ಅಂಥೇಳಿ ಕಾಲಾವಕಾಶವನ್ನು ಕೇಳಿದ್ರು. ಈಗ 7 ದಿನ ಆಯಿತು, ಆದರೂ ಕೂಡ ಪ್ರಜ್ವಲ್ ರೇವಣ್ಣ ನಾಪತ್ತೆ ಆಗಿದ್ದಾರೆ. ಇದುವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಸೊ 14 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಇಲ್ಲಿ ಕಣ್ಣ ಮುಚ್ಚಾಲೆಯನ್ನು ಆಟ ಆಡಿಸ್ತಾ ಇರುವಂಥದ್ದು SIT ಟೀಮ್ಗೆ. ಸೊ ಇನ್ನೇನು ಮಾಡೋಕ್ಕಾಗತ್ತೆ, ಏನು ಮಾಡಬೇಕು, ಮುಂದೆ ಏನು, ಈ ರೀತಿಯಾಗಿ ಆದರೆ ಸೊ ಈಗಾಗಲೇ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡೋದಕ್ಕೆ SIT ಟೀಮ್ ಕೂಡ ಪ್ಲಾನಿಂಗನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ 14 ದಿನ ಆಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ನಾಪತ್ತೆ ಆಗಿದ್ದಾನೆ. ಸೊ ಈ ಒಂದು ಪ್ರಕರಣಕ್ಕೆ ಏನಾದರೂ ವಿರಾಮ ಸಿಗಬೇಕು ಅಥವಾ ಈ ಪ್ರಕರಣಕ್ಕೆ ಏನಾದರೂ ಗೊತ್ತಾಗಬೇಕು ಅಂತಂದರೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಏನು ನಡೀತು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಆ ಪ್ರಕರಣದ ಆರೋಪಿ ಯಾರಿದ್ದಾನೆ, ಪ್ರಮುಖ ಆರೋಪಿ ಆತನೇ ಇಲ್ಲ ಅಂತಂದಾಗ ಈ ಪ್ರಕರಣ ಸರಿಯಾದ ರೀತಿಯಲ್ಲಿ ಹೋಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬರಬೇಕಾಗತ್ತೆ, ಬಂದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತಂದರೆ ಈತ ಬರಲೇಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.